for CET, periodic functions and their periods. Trigonometric functions sine of linear ax plus b. The period of this sine of ax plus b ಗೆ ಪೀರಿಯಡ್, ಇವೆಲ್ಲ ಬೇಸಿಕ್ಸನ್ನು ಚೆನ್ನಾಗಿ ಜ್ಞಾಪಿಟ್ಕೊಬೇಕು ನೀವು. Trigonometric functions of linear sine of ax plus b, period of this function is 2 pi by the coefficient of x ಇದೆಯಲ್ಲ ಕಾನ್ಸ್ಟೆಂಟು, absolute value of that. ಸಪೋಸ್ ನಿಮಗೆ ಇನ್ ದ ಪ್ಲೇಸ್ ಆಫ್ ಎ 2, ಇನ್ ದ ಪ್ಲೇಸ್ ಆಫ್ ಬಿ 3, ಏರ್ -2 ಕೊಡ್ಬೋದು. -2 ಕೊಟ್ಟಾಗ ಮಾಡ್ -2 ಅಂದರೆ ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ರೆಸಿಪ್ರೋಕಲ್ ಕೊಸಿಕೆಂಟ್ ಆಫ್ ಲೀನಿಯರ್ ಎಕ್ಸ್ ಪ್ಲಸ್ ಬಿ, ಪೀರಿಯಡ್ ಆಫ್ ದಿಸ್ 2 pi same, okay, because sine and cosecants are reciprocal to each other. Next ax cos of ax plus b, period of this again same 2 pi by absolute value of this a, secant of same ax plus b, the period of this function same cos ಬರ್ದಿರ್ತಿರಲ್ಲ 2 pi by absolute value of this. ನೆಕ್ಸ್ಟ್ ಇವೆಲ್ಲ ಜ್ಞಾಪಿಟ್ಕೊಂಡ್ರೆ ಬೇರೆ ಪ್ರಾಬ್ಲಮ್ಸ್ ಕೊಟ್ಟಾಗ ನೀವು ಈಸಿಯಾಗಿ ಮಾಡೋಕ್ಕೆ ಈಸಿ ಆಗುತ್ತೆ. tan of ax plus b, period of this function is pi by absolute value of this. Cot of linear ax plus b, period of this function pi by absolute value of this a. ನಿಮಗೆ ನ್ಯೂಮೆರಿಕಲ್ ವ್ಯಾಲ್ಯೂ ಕೊಡ್ಬೋದು, 2 ಕೊಡ್ಬೋದು, 3 ಕೊಡ್ಬೋದು, 5 ಕೊಡ್ಬೋದು, 6 ಕೊಡ್ಬೋದು. ಈವನ್ ಮೈನಸ್ ಕೊಟ್ಟರೆ ಇಲ್ಲಿ ಏನಾಗುತ್ತೆ, ಮಾಡ್ ಆಫ್ -2 ಈಸ್ ಈಕ್ವಲ್ ಟು +2 ಎಕ್ಸಾಂಪಲ್ಸ್. ಓಕೆ, ಎಷ್ಟೊಂದು ಪ್ರಾಬ್ಲಮ್ಸ್ಗೆ ಈಕ್ವಲ್ಲು ಈ ಪೀರಿಯಡ್ಸನ್ನು ನೀವು ಈಸಿಯಾಗಿ ಜ್ಞಾಪಿಟ್ಕೊಬೇಕು, ಫಂಕ್ಷನ್ಸು ಮತ್ತು ಆ ಫಂಕ್ಷನ್ಸ್ನ ಪೀರಿಯಡ್ಸ್. ನೆಕ್ಸ್ಟ್ ನೋಟ್, ವೆರಿ ಇಂಪಾರ್ಟೆಂಟ್ ನೋಟ್, absolute value of sin x ಅಥವಾ mod sin x, mod cos x, mod tan x, mod cosecant x, mod secant x, mod cot x, ಅಂದರೆ mod sin x, mod cos x, mod tan x, mod cosecant x, mod secant x, mod cot x. ಈ ಎಲ್ಲ ಮಾಡ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೆ ಪೀರಿಯಡ್ ಈಸ್ ಪೈ. ಪ್ರತಿಯೊಂದಕ್ಕೂ ಮಾಡಿದ್ದಾಗ ಮಾಡ್ ಸೈನ್ ಎಕ್ಸ್ ಕೇಳಿ, ಪೀರಿಯಡ್ ಈಸ್ ಪೈ. ಮಾಡ್ ಕಾಸ್ ಎಕ್ಸ್, ಪೀರಿಯಡ್ ಈಸ್ ಪೈ. ಮಾಡ್ ಟ್ಯಾನ್ ಎಕ್ಸ್, ಪೀರಿಯಡ್ ಈಸ್ ಪೈ. ಮಾಡ್ ಕೊಸಿಕೆಂಟ್ ಎಕ್ಸ್, ಪೀರಿಯಡ್ ಈಸ್ ಪೈ. ಮಾಡ್ ಸಿಕೆಂಟ್ ಎಕ್ಸ್, ಪೀರಿಯಡ್ ಈಸ್ ಪೈ. ಮಾಡ್ ಕಾಟ್ ಎಕ್ಸ್, ಪೀರಿಯಡ್ ಈಸ್ ಪೈ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇವೆಲ್ಲ ನಾವು ಬಿಟ್ಕೊಬೇಕು ನೀವು. mod sin x plus mod cos x and mod tan x plus mod cot x. mod sin x plus mod cos x, mod tan x plus cot x, mod tan x plus mod cot x. ಈ ಥರ ಸಪ್ರೇಟ್ ಇಲ್ಲೇ ಬರಲಿ. ಪೀರಿಯಡ್ ಆಫ್ ದಿಸ್ ಫಂಕ್ಷನ್ ಆ್ಯಂಡ್ ಪೀರಿಯಡ್ ಆಫ್ ದಿಸ್ ಫಂಕ್ಷನ್ ಈಸ್ pi by 2. Period of mod sin x plus mod cos x is pi by 2. Period of mod tan x plus mod cot x is pi by 2. ಇಷ್ಟು ರಿಸಲ್ಟ್ಸನ್ನು ನೀವು ಈಸಿಯಾಗಿ ವರ್ಕೌಟ್ ಮಾಡ್ಕೊಂಡು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಈ ಪೀರಿಯಡ್ ಬಗ್ಗೆ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸನ್ನು ನಾನು ನೋಟ್ ಈ ಥರ ಬರೆದು ಪ್ರಾಕ್ಟೀಸ್ ಮಾಡಿಸಿ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿರ್ತೇನೆ. ನೀವು ಸಬ್ಸ್ಕ್ರೈಬ್ ಆಗಿ. ಸೆಕೆಂಡ್ PC ಸ್ಟೂಡೆಂಟ್ಸ್, ಈಗ ಪ್ರೆಸೆಂಟ್ CET ಬರೆಯೋರು ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಫಸ್ಟ್ PC ಇಂದ ಸೆಕೆಂಡ್ PCಗೆ 26ಅಲ್ಲಿ CET ಬರೆಯೋರು ಒಂದು ಕಡೆ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಲೇಬೇಕು ನೀವು. ಓಕೆ, ಪೀರಿಯಡ್ ಬಗ್ಗೆ ಇನ್ನು ಮೂರು ರಿಸಲ್ಟ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತೇನೆ.